ಎಲ್ಲರೂ ಹೇಗಿದ್ದೀರಾ? ಏನಪ್ಪ ಐಟಮ್ ಎಲ್ಲ ತೋರಿಸ್ತಾವ್ರೆ ಅಂದ್ಕೊಂಡ್ರಾ? ಇದು ನಮ್ಮ ಮನೆ ಖಾಲಿ ಮಾಡ್ತಾಯಿದ್ದೀವಿ ಇವತ್ತು. ಖಾಲಿ ಮಾಡ್ತಾಯಿದ್ದೀವಿ. ಬೆಳಗ್ಗೆನೇ ಹೋಗಿ ಆ ಮನೇಲಿ ಹೋಗಿ ಇವಾಗ ಹೋಗ್ತೀವಲ್ಲ, ಆ ಮನೇಲಿ ಹೋಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಬಂದು ಟೆಂಪೋ ಕೇಳಿದ್ವಿ. ಅಂದರೆ ಟಾಟಾ ಇದು ಆಟೋ ಬರುತ್ತಲ್ಲ, ಟಾಟಾ ಎಸ್ ಇತ್ತಲ್ಲ, ಅದು ಕೇಳಿದ್ವಿ. ಅದಕ್ಕೆ ಅವ್ರು ಬರೋದನ್ನೇ ಕಾಯ್ತಾಯಿದ್ವಿ. ಹಂಗೆ ಐಟಮ್ ಎಲ್ಲ ಈಚೆ ಇಟ್ಬಿಡೋಣ ಅಂದ್ಬಿಟ್ಟು ಎಲ್ಲ ಇಟ್ಕೊಂಡಿದ್ದೀನಿ. ಐಟಮ್ ಎಲ್ಲ ಈಚೆ ತೆಗೆದು ನಾನು ಬೆಳಗ್ಗೆ 4:15ಗೆ ಎದ್ದಿದ್ದು. ಹೋಗಲ್ಲಿ ಪೂಜೆ ಎಲ್ಲ ಮುಗಿಸಿ ಬರುವಾಗ 6:30 6:45 ಆಯಿತು. ಬಂದು ಮನೆ ಹತ್ರ ಇಷ್ಟೆಲ್ಲ ಎತ್ತಿಟ್ಕೊಂಡು ಈಚೆಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಒಳಗಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡಿದೆ. ಯಾಕಂದರೆ ಹಂಗೆ ಬಿಟ್ಟವ್ರೆ ಬೈಕಂತಾರೆ, ಯಾಕೆ ಬೇಕು ಅಂದ್ಬಿಟ್ಟು. ನೋಡಿ ಈ ಥರ ಎಲ್ಲ ಈಚೆ ಎಲ್ಲ ತೆಗೆದಿಟ್ಟಿದ್ದೀನಿ. ನಮ್ಮದು ಏನೇನೈತೆ ಎಲ್ಲ ಇದೆಲ್ಲ ಎತ್ಕೊಂಡು ಹಾಗಾಗಿ ನೋಡಿ ಎಲ್ಲ ನೆನ್ನೆನೇ ನಾನು ಇದೆಲ್ಲ ಅಂದರೆ ಬೆಳಗ್ಗಿಂದ ಇದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದು. ನೋಡಿ ಈ ಥರ ಎಲ್ಲ ನೋಡಿ ಹಿಂಗೈತೆ. ಇಷ್ಟು ಒಂದು ಚಿಕ್ಕದಾಗಿತ್ತು ಅಡುಗೆ ರೂಮು, ಸಿಂಕು ಅಷ್ಟೇ. ನೋಡಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ. ಯಾಕಪ್ಪ ಅಂದರೆ ಹಂಗೆ ಬಿಟ್ಟೋದ್ರೆ ಬೈಕ್ ಅಂತಾರೆ, ಯಾಕೆ ಬೇಕು, ನಾನು ಹೋಗ್ಬೇಕಾದ್ರೆ ಒಂದು ಮಾತು ಅನ್ಸ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಈ ಥರ ಎಲ್ಲ ಬಿಟ್ಬಿಟ್ಟು ಬಂದೆ. ಅವ್ರಿನ್ನೂ ಅಡ್ವಾನ್ಸ್ ಕೊಟ್ಟಿಲ್ಲ ನಮಗೆ. ಹಾಗಾಗಿ ನಾನು ಸ್ವಲ್ಪ ಟೆಂಪೋ ಕಾಯ್ತಿದ್ವಿ. ನಾವು ಖಾಲಿ ಮಾಡ್ತೀವಿ ಮತ್ತು ಯಾರು ಹಾಕಿಸ್ತೀವಿ ಅಂತ ಹೇಳ್ತಿದ್ದೆ. ಅವ್ರಿನ್ನೂ ಅಡ್ವಾನ್ಸ್ ಬಗ್ಗೆ ಏನೂ ಮಾತಾಡಲಿಲ್ಲ. ನಾವಿವಾಗ ಐಟಮ್ ಎಲ್ಲ ಅಲ್ಲಿ ಶಿಫ್ಟ್ ಮಾಡಿಬಿಟ್ಟು ಬಂದು ಅಡ್ವಾನ್ಸ್ ಇಸ್ಕೋಬೇಕು. ನೋಡಿ ಫ್ರಿಜ್ಜೆಲ್ಲ ತೆಗೆದಿಟ್ಟಿದ್ದೀನಿ. ನೋಡಿ ಇದೆಲ್ಲ ಮಿಷಿನು ಇದೆಲ್ಲ ಈಚೆ ಇಟ್ಕೊಂಡಿದ್ದೀವಿ. ನೋಡಿ ಬಟ್ಟೆಗಳು ಹಂಗೆ ಜೋಡಿಸಿಟ್ಟಿದ್ದೀನಿ ಬ್ಯಾಗಲ್ಲಿ. ಯಾಕಪ್ಪ ಅಂದರೆ ಇವಾಗ ಗಂಟು ಕಟ್ಟಲ್ಲ ನಾನು. ಬಟ್ಟೆಲಿ ಗಂಟು ಕಟ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಅಲ್ಲೋಗಿ ಎಲ್ಲ ಮಡ್ಚ್ಕೊಂಡು ಕೂತ್ಕೋಬೇಕು. ಅದಕ್ಕೇ ಹಂಗೆ ಅಂತ ಮತ್ತೆ ಬಂದ್ವಿ ಮನೆ ಹತ್ರ. ಐಟಮ್ ಎಲ್ಲ ತಗೊಂಡು ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂದು ಪಾಪ ಹುಡುಗರು, ಈ ಆಟೋ ಹುಡುಗರು ಪಾಪ ತುಂಬ ಎಲ್ಪ್ ಮಾಡಿದ್ರು. ಈ ಟೆಂಪೋ ಹುಡುಗರು ಅವರೇ ಪಾಪ ಅಲ್ಲೂ ಐಟಮ್ಮು ತುಂಬಿದ್ರು. ದಿವಾನ್ ಕಟ್ಟಿಗೆ ಹಗ್ಗ ಕಟ್ಕೊಂಡು ಎಳ್ಕೊಂಡ್ರು ಕೆಳಗಡೆ. ಮತ್ತು ಎಷ್ಟು ನೀಟಾಗಿ ಐಟಮ್ ಇಳಿಸಿದ್ರು ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಐಟಮ್ ಇಳಿಸ್ಕೊಟ್ರು. ಒಂದು ಸ್ವಲ್ಪನೂ ಡ್ಯಾಮೇಜ್ ಮಾಡಲಿಲ್ಲ ಏನೂ. ಹುಡುಗ ನಮ್ಮ ಮನೆ ಪಕ್ಕದಲ್ಲೇ ಇದ್ರು ಅವಾಗ, ನರ್ಸರಿ ಹುಡುಗ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಸ್ಯಕಾಶಿ ಅಂತ ಹೇಳಿ ಒಂದು ನರ್ಸರಿ ವಿಡಿಯೋ ಮಾಡಿದ್ದೆ. ಅದರಲ್ಲಿ ಆ ಹುಡುಗ ಅವರೇ ಬಂದು ಪಾಪ ಅವ್ರದ್ದೇ ಟೆಂಪೋದಲ್ಲಿ ಬಂದು ಐಟಮ್ ಎಲ್ಲ ಇಳಿಸ್ಕೊಟ್ಟು ಹೋದರು. ನೋಡಿ ಇದೆಲ್ಲ ಎತ್ತಿಡ್ತಾಯಿದ್ದೀನಿ. ಎತ್ತಿಟ್ಟು ಮತ್ತು ಐಟಮ್ ಎಲ್ಲ ಇಟ್ಬಿಟ್ಟು ನಾನು ಮತ್ತೆ ಬಾಡಿಗೆ ಅಲ್ಲಿಗೆ ಹೋಗಿದ್ವಿ ಅಡ್ವಾನ್ಸ್ ಇಸ್ಕೊಂಬರೋಣ ಅಂತ. ನಾನಿವತ್ತು ಇದನ್ನು ಏನಕ್ಕೆ ಹೇಳ್ತೀನಿ ಅಂದರೆ ತುಂಬ ನನ್ನ ಮನಸ್ಸಿಗೆ ನೋವಾಯಿತು. ಏನು ಅಂದರೆ ನಾವು ಅಡ್ವಾನ್ಸು ಎಲ್ಲೇ ಹೋಗಲಿ, ನಾವು ಮೊದಲು ಅಡ್ವಾನ್ಸ್ ಕೊಡೋವಾಗ ನಾವು ಯಾವುದೇ ಮನೆಗೆ ಹೋದ್ರೂ ಅಗ್ರಿಮೆಂಟ್ ಮಾಡಿಸ್ಬೇಕು. ಇದು ನಾವು ಕಲಿಯುವಂಥ ಪಾಠ. ಬಾಡಿಗೆ ಮನೆಗಳಲ್ಲಿ ಎಲ್ಲೇ ಬಾಡಿಗೆ ಮನೆಯಲ್ಲಿಲ್ಲ, ಅವರೆಷ್ಟೇ ಒಂದು ಹಿತವಾಗಿರಲಿ ಓನರು, ಅವರೆಷ್ಟೇ ಬೆಳ್ಳಗೆ ಮಾತಾಡಲಿ, ಅವರೆಷ್ಟೇ ಒಂದು ನಮ್ಮ ರಿಲೇಷನ್ ಥರ ಮಾತಾಡಿದ್ರೂ ನಾವು ಅಗ್ರಿಮೆಂಟ್ ಮಾಡಿಸೋದು ಮೇನ್ ಮಾಡಿಸ್ಲೇಬೇಕು. ಎಲ್ಲೇ ಹೋಗಲಿ, ನಾವು 10,000 ಕೊಡಲಿ 5,000 ಅಡ್ವಾನ್ಸ್ ಕೊಡಲಿ, ನಾವು ಅಗ್ರಿಮೆಂಟ್ ಮಾಡಿಸ್ಲೇಬೇಕು. ಯಾಕಪ್ಪ ಅಂದರೆ ಇವತ್ತು ನಾನು ಮಾಡ್ಕೊಂಡಿದ್ದು ಒಂದು ಮೂಲ ಕಾರಣ ಅಂದರೆ ಅಗ್ರಿಮೆಂಟ್ ಇಲ್ದಂಗೆ ನಾನು ಅಡ್ವಾನ್ಸ್ ಕೊಟ್ಟಿದ್ದು. ಅವರು ಸ್ಟಾರ್ಟಿಂಗಲ್ಲಿ ಆ ಮನೆಗೆ ನಾವು ಹೋದಾಗ ಆ ಮನೆಗಿದ್ದವರು 2 ತಿಂಗಳಾಗಿತ್ತಂತೆ ಖಾಲಿ ಮಾಡಿ. ಅವರು ಆ ಬೀಗ ತೆಗ್ದೇ ಇರಲಿಲ್ಲ. ಆಮೇಲೆ ನಾವು ಹೋದ್ವಿ, ನೋಡಿದ್ವಿ ಮನೇನ. ಧೂಳೆಲ್ಲ ತುಂಬ ತುಂಬ್ಕೊಬಿಟ್ಟಿತ್ತು. ಹೆಂಗಿತ್ತು ಅಂದರೆ ಅವು ಘಾಟ್ ಬರ್ತಾಯಿತ್ತು ಹೊರಗಡೆ, ಅಷ್ಟು ಒಂದು ಧೂಳು ತುಂಬ್ಕೊಬಿಟ್ಟಿತ್ತು. ಅಷ್ಟೆಲ್ಲ ಕ್ಲೀನ್ ಮಾಡಿ ನಾನು ಸೇರ್ಕೊಂಡಿದ್ದೆ ಆ ಮನೆಯಲ್ಲಿ. ನಾನು ಹೇಳಿದ್ದೆ ಸ್ಟಾರ್ಟಿಂಗಲ್ಲಿ ಅಡ್ವಾನ್ಸಿಂದು ನೀವು ಪೇಂಟ್ ಹೊಡ್ಸಿ ಕೊಡ್ತೀವಿ ಅಂದರು. ಬೇಡ ನಮಗೆ ಪೇಂಟು, ನಮ್ಗೆ ಅಡ್ವಾನ್ಸಲ್ಲಿ ಹಿಡಿಬೇಡ್ರಿ ಅಂದೆ. ಸರಿ ಆಯಿತು ಅಂತ ಎಲ್ಲದಕ್ಕೂ ಒಪ್ಕೊಂಡ್ರು. ಅವ್ರು ಏನು ಹೇಳಿದ್ರು, ಅವರು ನಮಗೆ ಸಿಂಕಿನ ಪೈಪ್ ಹಾಕಿಸ್ಕೊಳ್ರಿ, ಮತ್ತು ಡ್ಯಾಮೇಜ್ ಆದರೆ ನಾವು ಅಡ್ವಾನ್ಸ್ ಹಿಡಿತೀವಿ ಅಂತ. ಅವ್ರು ಏನು ಉಸಿರೇ ಬಿಡಲಿಲ್ಲ ಅವತ್ತು. ಯಾಕಂದರೆ ಅವ್ರ ಮನೆಗೆ ಯಾರಾದರೂ ಹೋಗಿ ಸೇರ್ಕೋಬೇಕಾಯಿತು. ನನ್ನ ಮಗ ಮಲ್ಗವನೆ, ಅವನಿಗೆ ಪಾಪ ಬೆಳಗಿಂದ ಐಟಮ್ ಇಳಿಸಿ ಸಾಕಾಗ್ಬಿಟ್ಟೈತೆ. 4:15ಗೆ ಎದ್ದಿರೋದು, ಮಲಗ್ಬಿಟ್ಟವನೇ. ಹಾಗಾಗಿ ಅವತ್ತು ಅವ್ರಿಗೆ ಬೇಕಾಗಿತ್ತು. ಹಂಗಾಗಿ ಅಮ್ಮ ಏನೂ ಹೇಳಿಲ್ಲ. ನಾವು ಅಡ್ವಾನ್ಸ್ ಕೊಟ್ವಿ. ಅಗ್ರಿಮೆಂಟು ಮೇನ್ ನಾನು ಮಾಡಿಸ್ಲಿಲ್ಲ. ಅದು ನಾನು ಮಾಡ್ಕೊಂಡಿದ್ದು ಮೂಲ ತಪ್ಪು. ಆಮೇಲೆ ಹೋದ್ವಿ ನಾವು, ಅಡ್ವಾನ್ಸು ಕೇಳಿದ್ವಿ. ಒಳಗೆ ಬಂದೆಲ್ಲ ನೋಡಿದ್ರು. ನಾನು ಸ್ವಲ್ಪ ಎಲ್ಲ ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿದೆ. ನಾವೇನು ಬಿಟ್ಟಿಲ್ಲಮ್ಮ, ಎಲ್ಲ ಕ್ಲೀನ್ ಮಾಡಿದ್ದೀವಿ ಅಕ್ಕ ಅಂತ ನಾನು ಅಂದೆ. ಆಮೇಲೆ ಅವ್ರು ಹೇಳಿದ್ರು, ಅವರು 4-5 ತಿಂಗಳಿದ್ದವರು ಇದು ಪೇಂಟ್ ಹೊಡ್ಸೋಗಿದ್ರು, ನೀವು ಎಲ್ಲ ಮನೆಯೆಲ್ಲ ಕಸರೆ ಮಾಡಿಬಿಟ್ಟಿದ್ದೀರ, ಪೇಂಟ್ ಹೊಡ್ಸ್ಬೇಕು ಹಂಗೆ ಹಿಂಗೆ, ಸಿಂಕಿನ ಪೈಪ್ ಹಾಕ್ಸಿಲ್ಲ, ಆಮೇಲೆ ಬಾತ್ರೂಮ್ ಎಲ್ಲ ಕಟ್ಕೊಂಬಿಟ್ಟಿತ್ತು. ಬಾತ್ರೂಮಾಗೆ ಎಲ್ಲ ಇದು ಬಂದುಬಿಟ್ಟು ಎಂಥದ್ದು
ಅದು ಸಾರಿ ಶಾಂಪಿನ ಕವರೆಲ್ಲ ತುಂಬ್ಕೊಬಿಟ್ಟಿತ್ತು. 5,000 ಖರ್ಚು ಮಾಡಿ ಬಾತ್ರೂಮ್ ತೆಗ್ಸಿದ್ದೀವಿ, ಹಂಗೆ ಹಿಂಗೆ ಅಂತ ಏನೇನೋ ಜಗಳ ಮಾಡಿಬಿಡ್ತಾಯಮ್ಮ. ಬಾಯಿ ಎಷ್ಟುದ್ದ ಮಾಡುತ್ತೆ ಅಂದರೆ ನಿಜವಾಗ್ಲೂ ಆ ಯಮ್ಮನ ಗಂಟ್ಲು ಅಪ್ಪನೇ ಕೆಟ್ಟೆ, ಮೈಕ್ ಸೆಟ್ಟೇ ಬೇಡ. ನನಗೆ ಇದ್ರಲ್ಲಿ ಒಂದು ಅರ್ಥ ಆಗಿದ್ದೇನಪ್ಪ ಅಂದರೆ, ನಾವೆಷ್ಟೇ ಒಂದು ಹಾಲು ತುಪ್ಪ ಅಭಿಷೇಕದ ಥರ ಇದ್ರೂ ಎಷ್ಟೇ ಒಂದು ಹಿತವಾಗಿ ಅವ್ರ ಜೊತೆ ಚೆನ್ನಾಗಿ ನೋಡಿ. ಈ ಥರ ಪೂಜೆ ಮಾಡಿದ್ದೀನಿ ನಾನು, ಬೆಳಿಗ್ಗೆ ಬಂದು ಪೂಜೆ ಮಾಡಿದ್ದಿದೆಲ್ಲ ಇದೆಲ್ಲ ಐಟಮ್ ಎಲ್ಲ ಜೋಡಿಸಿರೋದನ್ನ ನಾನು ಮಾಡ್ತಾಯಿದ್ದೀನಿ ನೋಡಿ. ಈ ಥರ ನಾನು ದೇವ್ರ ಮನೇಲಿ ಪೂಜೆ ಮಾಡಿದ್ದೀನಿ. ನಂಗೆ ತುಂಬ ಇದೊಂದು ಸಮಾಧಾನ ಆಯಿತು, ದೇವ್ರ ರೂಮ್ ಸಿಕ್ಕಿದ್ದು. ನಾನು ಆ ಥರ ಹೇಳಿದ್ರು. ಆಮೇಲೆ ಅವ್ರು ಎಷ್ಟೇ ಒಂದು ಹಿತವಾಗಿದ್ರೂ ಅವ್ರ ಗುಣ ಯಾವಾಗ ಗೊತ್ತಾಗುತ್ತೆ ಅಂದರೆ, ನಾವು ಖಾಲಿ ಮಾಡುವಾಗ ಗೊತ್ತಾಗುತ್ತೆ ಓನರ್ಗಳು ಗುಣ ಎಂಥದ್ದು ಅಂತ. ಯಾಕಂದರೆ ಅಡ್ವಾನ್ಸ್ ವಾಪಸ್ ಕೊಡಬೇಕು, ಮತ್ತು ಇರುತ್ತಲ್ಲ ಹೊಟ್ಟೆ ಉರಿಗಳು. ಹಂಗಾಗಿ ಅದರಲ್ಲಿ ಅವರು ಪೇಂಟಿಂದು ನಿಜವಾಗ್ಲೂ ₹1 ಹಿಡಿಯೋಂಗೆ ಇರಲಿಲ್ಲ. ನಾನು ಒಳಗಡೆ ಪೈಪ್ ರೆಡಿ ಮಾಡ್ಸೋಕ್ಕೂ ನಾನೇ 1,200 ಕೊಟ್ಟಿದ್ದೆ. ₹1 ಹಿಡಿಬಾರ್ದಾಗಿತ್ತು ಅಂಥದ್ದು. ಅವತ್ತೇ ಅವ್ರು ಹೇಳ್ಬೇಕಾಗಿತ್ತಲ್ವ, ನಾವು ಸಿಂಕಿಂದು ಪೈಪು ಹೋದರೆ ಹಾಕಿಸ್ಕೊಡ್ರಿ, ಹಿಡಿತೀವಿ ಮತ್ತು ಪೇಂಟಿಂದೆಲ್ಲ ಹಿಡಿತೀವಿ ಅಂತ ಹೇಳ್ಬೇಕಾಯ್ತು. ಅವತ್ತು 2-3 ಸಲ ಕೇಳಿದ್ದೀವಿ, ಪೇಂಟಿಂದು ಹಿಡಿಯಲ್ಲ, ಆಯಿತು ಹಿಡಿಯಲ್ಲ ಅಂತ ದುಡ್ಡು ಇಸ್ಕೊಂತು ಅಯ್ಯಮ್ಮ. ಯಾರೂ ಇರಲಿಲ್ಲ ಅವತ್ತು. ನಾನು ನನ್ನ ಮಗ ಇಬ್ಬರೇ ಹೋಗಿ ದುಡ್ಡು ಕೊಟ್ಬಿಟ್ವಿ. ದುಡ್ಡು ಇಸ್ಕೊಂಡು ಒಳಗಿಕ್ಕೊಂಡು ಇವತ್ತು ನಾವು ಖಾಲಿ ಮಾಡ್ಕೊಂಬರ್ಬೇಕಾದ್ರೆ ನಾನು ಪೇಂಟಿಂದು ಹಿಡಿತೀನಿ, ಮನೆಯೆಲ್ಲ ಕಸರೆ ಆಗೈತೆ, ಎಣ್ಣೆ ಆಗೈತೆ, ಗೋಡೆ ಎಲ್ಲ ಹಂಗೆ ಹಿಂಗೇನೆ. ನಮ್ಮ ಮನೆಯಲ್ಲೇನು ಎಳೆ ಮಕ್ಕಳಿದ್ವಾ ಕಸರೆ ಮಾಡೋಕ್ಕೆ? ನಾನು ಹೇಳಿದ್ದೀನಿ, ಯಾಕಯ್ಯ ಮನೆ ಇದ್ದಿದ್ದೆ ಹಿಂಗೆ, ನಾವೇನು ಕಸರೆ ಮಾಡಿಲ್ಲ. ನೀವು ಪೇಂಟ್ ಹೊಡ್ಸಿರ್ಲಿಲ್ಲ ಅಂದರೆ ಆ ಯಮ್ಮಂಗೆ ಬಾಯೇ ಕೊಡೋಕ್ಕಾಗ್ತಿಲ್ಲ. ಇಲ್ಲ ನಾನು ಪೇಂಟ್ ಹೊಡ್ಸಿದ್ರು ಪೇಂಟಿಂದು ಹಿಡೀರಿ, ಇಲ್ಲಾಂದರೆ ಎಲ್ಲ ಪೂರ್ತಿ ಕ್ಲೀನ್ ಮಾಡಿಸ್ಕೊಟ್ಟು ಹೋಗ್ರಿ ಅಂತ ನಾ ಯಮ್ಮ ಕೂತ್ಕೊಳ್ಳೋದು ಇವತ್ತು. ನಿಜವಾಗ್ಲೂ ಎಷ್ಟು ಮನಸ್ಸಿಗೆ ಬೇಜಾರಾಯಿತು ಅಂದರೆ, ಆಮೇಲೆ ನಾನು ಹೇಳಿದೆ, 21 ದಿವಸ ಆಗಿತ್ತು ನಾವು ಮನೆಯಲ್ಲಿ ಸೇರ್ಕೊಂಡು. 27ನೇ ತಾರೀಕಿಂದ ನಾವು 20ನೇ ತಾರೀಕಿಂದ 11ನೇ ತಾರೀಕು 12ನೇ ತಾರೀಕಿನ ತನಕ 21 ದಿವಸನೇ ಆಗುತ್ತೆ. 21 ದಿವಸನೋ 27 ದಿವಸನೋ ಆಗುತ್ತೆ. ಅಂಥದ್ರಲ್ಲಿ ನಾನು ಆಯಿತು 1 ತಿಂಗಳು ಬಾಡಿಗೆ ಹಿಡ್ಕೊಂಬಿಡಮ್ಮ, ಹೋಗಲಿ ಕರೆಂಟ್ ಬಿಲ್ಲು ಹಿಡ್ಕೊಂಬಿಡು ಅಂತೇಳಿ. ನಾನು ಕರೆಂಟ್ ಬಿಲ್ಲು ಸಹ ನಾನು ತಿಂಗಳ ನಿಲ್ಲಿಸಿಲ್ಲ. ನನಗೆ ಊಟ ಇರ್ತಿಲ್ವ, ಆ ಯಮ್ಮನ ಮನೆ ಬಾಡಿಗೆ ನಿಲ್ಲಿಸಿರಲಿಲ್ಲ ನಾನು. ಅಂಥದ್ದು ಇವತ್ತು ನಿಜವಾಗ್ಲೂ ಹೆಂಗೆ ರ್ಯಾಶಾಗಿ ಮಾತಾಡ್ಬಿಡ್ತಾ ಯಮ್ಮನಿಗೆ. ಹೊಟ್ಟೆಲಿಂದ ಕುದ್ಕೊಂಬಂದ್ಬಿಡ್ತಾ ಯಮ್ಮನಿಗೆ. ಖಾಲಿ ಮಾಡ್ತಾರಲ್ಲ 1 ತಿಂಗಳು ಬಾಡಿಗೆ ಯಾರು ಕೊಡ್ತಾರೆ ಅಂತ. ನಿಜವಾಗ್ಲೂ ನಾವು ಎಲ್ಲೇ ಹೋಗಲಿ, ಎಷ್ಟೇ ನಿಯತ್ತಾಗಿ ನಾವು ಬಾಡಿಗೆ ಕಟ್ಟಲಿ, ಎಷ್ಟೇ ಒಂದು ನಿಯತ್ತಾಗಿ ನಾವಿದ್ರೂ ಓನರ್ಗಳು ನಾವು ಖಾಲಿ ಮಾಡುವಾಗ ಅವ್ರ ಬುದ್ಧಿ ತೋರಿಸೇ ಬಿಡ್ತಾರೆ. ನಿಜವಾಗ್ಲೂ ಇದು ನನಗಾಗಿರೋಂಥ ಅನುಭವ. ಎಲ್ಲ ಓನರ್ಗೂ ನಾನು ಹೇಳಲ್ಲ, ಕೆಲವೊಂದು ಜನ ಹೇಳ್ತಾರೆ, ನಾನು ಮನೆ ಹುಡ್ಕಕ್ಕೆ ಹೋಗ್ತಾವ, ಅಯ್ಯೋ ಓನರ್ ನಮಗೆ ಖಾಲಿಯೇ ಮಾಡಬೇಡಿ, ನೀವೇ ಚೆನ್ನಾಗಿ ಇಟ್ಕೊಂಡಿದ್ದೀರಾ, ನೀವೇ ಇದ್ಬಿಡ್ರಿ ಇನ್ನೊಂದು ಸ್ವಲ್ಪ ದಿನ ಅಂತ ಹೇಳೋರಿ. ನಿಜವಾಗ್ಲೂ ಈ ಥರ ಹೇಳ್ತಾರಕ್ಕ ನಮಗೆ ಅಂತ ಸುಮಾರು ಜನ ಹೇಳೋರು ನನ್ನ ಹತ್ರ. ನಿಜವಾಗ್ಲೂ ಆ ಥರನೂ ಇರ್ತಾರೆ ಓನರು ಅಂದರೆ ಎಲ್ಲ ಒಂದೇ ಥರ ಇರೋಲ್ಲ. ಹಂಗಾಗಿ ಈ ಥರ ದುಡ್ಡಿನ ದುರಾಸೆ ಇರೋರು ಇರ್ತಾರೆ. ನಿಜವಾಗ್ಲೂ ಅಮ್ಮ ಆಡಿದ ಮಾತು ನೋಡಿಬಿಟ್ರೆ ಇವತ್ತು ನನಗೆ, ನಾನು ಹಂಗೂ ಹೇಳಿದೆ, 1,000 ಸಹ ವಾಪಸ್ ಕೊಡಲಿಲ್ಲ ನನಗೆ. 5,000 ಫುಲ್ ಹಿಡಿದ್ಬಿಡ್ತು ಅಯ್ಯಮ್ಮ. ತುಂಬ ಬೇಜಾರಾಯಿತು ನನಗೆ. ಯಾಕಂದರೆ ನನ್ನ ಹತ್ರ ಇರೋವರೆಗೂ ಅಷ್ಟೇ ಒಂದು ಏನು ಅಯ್ಯಪ್ಪ ಹೆಂಗೆ ಮಾತಾಡೋದು ಅಂದರೆ, ನಾನು ನಿಜವಾಗ್ಲೂ ನಮ್ಮ ರಿಲೇಷನ್ ಏನ್ಕೋಬೇಕು ಆ ಥರ ಮಾತಾಡೋದು. ಅವ್ರ ಬುದ್ಧಿ ನನಗೆ ಖಾಲಿ ಮಾಡುವಾಗ ಗೊತ್ತಾಗ್ಬಿಡ್ತು. ಹಾಗಾಗಿ ನನಗೆ ತುಂಬ ಬೇಜಾರಾಯಿತು. ಯಾಕೆ ಇದನ್ನು ಹೇಳಿದೆ ಅಂದರೆ, ನಿಜವಾಗ್ಲೂ ನಾನು ಒಂದು 2-3 ವಿಡಿಯೋದಲ್ಲಿ ಹೇಳಿದ್ದೀನಿ, ಓನರ್ ಬಗ್ಗೆ ಎಲ್ಲ. ಆದರೆ ಅವ್ರ ಬುದ್ಧಿ ಇವತ್ತು ಗೊತ್ತಾಯಿತು ನನಗೆ. ಯಾಕಪ್ಪ ಅಂದರೆ, ಎಷ್ಟು ಬೇಗ ಯಮ್ಮ ರ್ಯಾಶಾಗಿ ಮಾತಾಡ್ಬಿಡ್ತು ಗೊತ್ತಾ? ಇದೆಲ್ಲ ಯಾರು ಮಾಡಿಸ್ಕೊಡ್ತಾರೆ? ಹಿಂಗೆ ನಿಮಗೆ ನೀವು ಸಿಂಕಿನ ಪೈಪ್ ಹಾಕಿಸ್ಕೋಬೇಕಾಯ್ತು. ಬಾತ್ರೂಮ್ದು 4 ಮನೇಲಿ ಯಾರು ಬಾತ್ರೂಮ್ಗೆ 5,000, ಬಾತ್ರೂಮ್ಗೆ ಕ್ಲೀನ್ ಮಾಡ್ಸೋಕೆ 5,000 ಕಟ್ಟಿದ್ವಿ. ನಿನ್ನನ್ನು ಕೇಳಿದ್ವಾ? ನೀನೇನು ಕೊಟ್ಟಿದ್ದ? ನೋಡಿರಿ ಹೆಂಗವ್ರೆ ಅಂತ. ಅವ್ರ ಬಾತ್ರೂಮ್ ಕ್ಲೀನ್ ಎತ್ಸೋಕೆ ನಾವು ದುಡ್ಡು ಕೊಡಬೇಕು. ಆಮೇಲೆ ಅವ್ರ ಶಾಂಪೆಲ್ಲ ಬಿದ್ದೋಗ್ಬಿಟ್ಟಿದ್ವಂತೆ. ಯಾರು ಹಾಕಿದ್ರೋ ಏನೋ, ಎಲ್ಲರ ಹತ್ರನೂ ಕೇಳಬೇಕಾಯ್ತು ತಾನೇ. ಕೊಡ್ರಿ ಒಂದು 300 ಅಂತ, ಅದನ್ನು ಬೇಕಾದ್ರೆ ಕೊಡ್ತಿದ್ವಿ ನಾವು ಅಲ್ವಾ. ಆಮೇಲೆ ಒಳಗಡೆ ನಮ್ಮ ಬಚ್ಚಲ ಮನೆಯಲ್ಲಿ ನಾವು ಸ್ನಾನ ಮಾಡೋಂಥ ಜಾಗದಲ್ಲಿ ಪೈಪಲ್ಲಿ ನೀರು ಕಟ್ಕೊಂಬಿಟ್ಟಿತ್ತು. ಆವಾಗಲೂ ನಾನೇ ಕೊಟ್ಟಿದ್ದೀನಿ 1,200. ಮತ್ತು ಒಂದು ದಿವಸನೂ ನಾನು ಕರೆಂಟ್ ಬಿಲ್ ಮಿಸ್ ಮಾಡಿರಲಿಲ್ಲ, 1 ತಿಂಗಳು. ಆಮೇಲೆ ಅವ್ರು ಏನು ಕೇಳ್ತಾರೋ, ಏನು ಖರ್ಚು ಬೀಳುತ್ತೆ ಅದೆಲ್ಲ ನಾನು ಕೊಟ್ಟಿದ್ದೀನಿ. ನಾನು ಕೊಟ್ಟಿರ್ಬೇಕಾದ್ರೆ ಬರ್ಬೇಕಾದ್ರೆ ಪೇಂಟ್ ಹೊಡೆಸಿಲ್ಲ. ನಿಜವಾಗ್ಲೂ ನಾನು ಹೇಳ್ತೀನಿ, ಇವತ್ತು ನಾನು ನುಡಿಸ್ಲಮ್ಮ ನಾಳೆ ಪೇಂಟೇ ಹೊಡೆಸಿರಲಿಲ್ಲ ಅವರು. ಪೇಂಟ್ ಹೊಡೆಸಿದ್ದೀವಿ ಅಂತ ಬಾಯಿ ಮಾಡಿಬಿಡ್ತಾಯಮ್ಮ. ಹಿಡಿಲೇಬೇಕು ದುಡ್ಡು ಅಂತ ಹೇಳಿ ಅವರು ಮಾತಾಡ್ಕೊಂಬಿಟ್ಟವ್ರೆ ಫಸ್ಟೇನೆ. ಇವ್ರು ಖಾಲಿ ಮಾಡ್ದೆ ನಾವು 5,000 ಹಿಡಿದು ಬಿಡೋಣ ಅಂತ. ಯಾಕಂದರೆ ಇವತ್ತು ಅವ್ರು ನಾನು ದುಡ್ಡು ಹಿಡ್ದಿರ್ಬೋದು, ಬಟ್ಟು ಹೇಳ್ತೀನಿ,
ನಾವೆಲ್ಲೇ ಹೋದ್ರೂ ಮೇನ್ ಅಗ್ರಿಮೆಂಟು ನಾವು ಮಾಡಿಸ್ಲೇಬೇಕು. ನಾವು 5,000 ಅಡ್ವಾನ್ಸ್ ಕೊಟ್ರೂ ನಾವು ಮಾಡಿಸ್ಬೇಕು. ನಾನು ತಪ್ಪು ಮಾಡ್ಕೊಂಡಿದ್ದು ಅಲ್ಲೇ, ನಾನು ತಪ್ಪಿನ ಹೆಜ್ಜೆ ಇಟ್ಟಿದ್ದು ಅಗ್ರಿಮೆಂಟ್ ಮಾಡಿಸ್ದಂಗೆ ನಾನು ಇಟ್ಟಿದ್ದು. ಅವರೆಷ್ಟೇ ಒಂದು ಹಿತವಾಗವ್ರೆ ನಿಜವಾಗ್ಲೂ. ನಾವು ಹಾಲು ಅನ್ನ ಇಕ್ತಾರೆ ಓನರು, ಚೆನ್ನಾಗಿದ್ದೀವಿ ಆತ್ಮೀಯವಾಗಿದ್ದೀವಿ ಅಂದ್ರೂ ಅವರು ನಾವು ಖಾಲಿ ಮಾಡ್ದಂಗೆ ಅವ್ರು ತೋರಿಸೋ ಬುದ್ಧಿ ಐತಲ್ಲ, ಇಂಥ ಓನರ್ಗಳ್ನ ನಾನು ಬೇಜಾನ್ ಜನ ನೋಡಿ ಬಂದುಬಿಟ್ಟೆ. 10 ವರ್ಷ ಆಯಿತು ನಾನು ಸಿಟಿಗೆ ಬಂದು. ನಿಜವಾಗ್ಲೂ ಎಂತೆಂಥ ಓನರ್ನ ನೋಡಿ ಬಂದುಬಿಟ್ಟೆ ಅಂದರೆ ಇದು ಒಂದು ನನಗೆ ಪಾಠ ಆಗಬೇಕಾಯಿತು. ಇನ್ನು ನಾನು ಇದೇ ಮನೆ ಅಂತಲ್ಲ, ಈ ಮನೆಗೂ ಅಷ್ಟೇ ನಾನು ಇವಾಗೆಲ್ಲ ಅಗ್ರಿಮೆಂಟ್ ಮಾಡಿಸ್ಬಿಟ್ಟಿದ್ದೀನಿ. ಇಷ್ಟು ದಿನಕ್ಕೆ ಇಷ್ಟು ಅಂತೇಳಿ ನಾನೆಲ್ಲ ಅಗ್ರಿಮೆಂಟ್, ಆಮೇಲೆ ಇಷ್ಟು ದಿನ ಅಂತೇಳಿ ನಾವೆಲ್ಲ ಅಗ್ರಿಮೆಂಟ್ ಮಾಡಿಸ್ಕೊಂಡೇ ಈ ಮನೆಗೆ ಬಂದಿರೋದು ಇವಾಗ. ಯಾಕೆ ಅಂದರೆ ನಾನು ಒಂದು ತಪ್ಪು ಮಾಡಿದ್ನ ಮತ್ತೊಂದು ತಪ್ಪು ಮಾಡಲ್ಲ. ಸುಮಾರು ತಾವೆಲ್ಲ ಅಗ್ರಿಮೆಂಟ್ ಮಾಡಿಸಿದ್ವಿ ನಾವು, ಆದರೆ ಅದೊಂದು ಮನೆಗೆ ಮಾತ್ರ ನಾವು ಮಾಡಿಸ್ಲಿಲ್ಲ. ಅದೊಂದು ತಪ್ಪು ನಿರ್ಧಾರ ನನ್ನನ್ನು ಇವತ್ತು ತುಂಬ ಬೇಜಾರು ಮಾಡ್ತು. ಹಿಡ್ಕೊಂಡ್ಲಿ ಅವ್ರ ದುಡ್ಡು ಹಿಡ್ಕೊಂಡ್ಲಿ, 1 ತಿಂಗಳು ಬಾಡಿಗೆನೇ ತಗೊಂಡ್ಲಿ ಅಲ್ವಾ. ನೀವು ಪೇಂಟ್ ಮಾಡಿಸಿಲ್ಲದ ಮನೆಗೆ ಪೇಂಟ್ ಮಾಡಿಸಿದ್ದೀನಿ ಅಂತೇಳಿ ವಾದ ಮಾಡಿಬಿಡ್ತಲ್ಲ ಅಮ್ಮ, ಅದೊಂದು ನನಗೆ ತುಂಬ ನೋವಾಯಿತು. ಹೆಂಗಿತ್ತು ಧೂಳು ಅಂದರೆ ನಿಜವಾಗ್ಲೂ ಘಾಟ್ ಹತ್ಕೊಂಡ್ಬಿಡ್ತು ನನಗೆ 2 ದಿವಸ. ಅಷ್ಟು ಕ್ಲೀನ್ ಮಾಡಿ ನಾನು ಎಲ್ಲ ಮನೆ ಸೇರ್ಕೊಂಡು ಅಷ್ಟು ಒಂದು ನೀಟಾಗಿ ಎಲ್ಲ ನಾನು ಮಡಿಕೊಂಡಿದ್ವಾಗ ಪೇಂಟ್ ಮಾಡಿಸ್ತಿಲ್ಲದ ಮನೆಗೆ ಪೇಂಟ್ ಮಾಡಿಸ್ತೀನಿ. ಪೇಂಟ್ ಮಾಡಿಸಿದ್ದೆ ನಾನು, ಸಿಂಕಿನ ಪೈಪ್ ಹಾಕಿಸ್ಕೊಳ್ರಿ, ಆಮೇಲೆ ಅದು ಹೋಗೈತೆ, ಇದು ಹಿಂಗಾಗೈತೆ. ಪ್ರತಿಯೊಂದಕ್ಕೂ ದುಡ್ಡು, ಪ್ರತಿಯೊಂದಕ್ಕೂ ಲೆಕ್ಕ ಹೇಳ್ಕೊಂಡು ಕೂತ್ಕೊಂಡ್ರೆ ನಾವೆಲ್ಲಿ ಹೋಗ್ಬೇಕು ಅಲ್ವಾ. ನಾವು ಒಂಟಿವರೇ ದುಡ್ಕೊಂಡು ತಿನ್ನೋರು, ನಾವೆಲ್ಲಿ ಹೋಗ್ಬೇಕು. ನಿಜವಾಗ್ಲೂ ಎಷ್ಟು ಆವಾಗಲೇ ಫಸ್ಟೇ ಇಲ್ಲಮ್ಮ ನಮಗೆ ಅಗ್ರಿಮೆಂಟ್ ಮಾಡಿಕೊಡ್ತೀವಿ, ನೀವು ಇಂತಿಂಥದ್ದು ಹೋದರೆ ಇಂತಿಂಥದ್ದು ಹಾಕಿಸ್ಬೇಕು, ಇಂತಿಂಥದ್ದೆಲ್ಲ ನೀವು ರೆಡಿ ಮಾಡಿಸ್ಕೋಬೇಕು ಅಂತ ಅಮ್ಮ ಹೇಳ್ಬೋದಾಗಿತ್ತಲ್ಲ. ದುಡ್ಡು ಇಸ್ಕೊಂಬಿಟ್ಟು ಸುಮ್ಮನೆ ಇಕ್ಕೊಂಬಿಟ್ಟು ಅಗ್ರಿಮೆಂಟಿನ ಸುದ್ದಿನೇ ಎತ್ತಲಿಲ್ಲ ಅಮ್ಮ ನಮಗೆ. 2 ವರ್ಷ ಇದ್ವಿ ನಾವು. 2 ವರ್ಷದಲ್ಲಿ ವರ್ಷಕ್ಕೊಂದ್ಸಲ ಅವ್ರು ಜಾಸ್ತಿ ಮಾಡಲಿಲ್ಲ. 2 ವರ್ಷದಿಂದ ಅವರು 3,200 ಬಾಡಿಗೆ ಮಾಡಿದರು. ಅದರಲ್ಲಿ ನಾನು 500 ರೂಪಾಯಿ ಜಾಸ್ತಿ ಮಾಡಿದ್ರು ಒಂದೇ ಸರಿ. 3,700 ಮಾಡಿದ್ರು. 3,700 ಬಾಡಿಗೆನೂ ಕೊಟ್ಟು ಆಮೇಲೆ ಹೋಗಿದ್ದಕ್ಕೆಲ್ಲ ನಾನು ಇದು ಮಾಡಿ ಆಮೇಲೆ ನಾನು ಎಲ್ಲನೂ ಮಾಡಿದ್ರು ಅವ್ರ ಬುದ್ಧಿಗಳು ಖಾಲಿ ಮಾಡ್ಬೇಕು ತೋರಿಸ್ಬಿಟ್ರಲ್ಲ ನನಗೆ. ಆ ಹುಡುಗಿ ಆಮೇಲೆ ಇನ್ನೂ ಒಂದು ಅವ್ರ ದೊಡ್ಡ ಮಕ್ಕಳು ಹೇಳ್ತಾರಂತೆ ನನ್ನ ಮಗನ ಕೈಲಿ, ನಿಮ್ಮ ಅಮ್ಮಂದು ಬಾಯಿ ಜಾಸ್ತಿ, ನಿಮ್ಮಮ್ಮ ಹೆಂಗಂದ್ರೆ ಹಂಗೆ ಮಾತಾಡುತ್ತೆ ಅಂತ. ನಿಜವಾಗ್ಲೂ ನಾನು ಎದುರಿಗೆ ಏನೂ ಮಾತಾಡಿಲ್ಲ. ಹುಡುಗಿ ಅಲ್ಲೇ ನಿಂತಿತ್ತು, ನಾನು ಎದುರಿಗೆ ಏನೂ ಉಸಿರು ಬಿಟ್ಟಿಲ್ಲ. ನಾನು ಎದುರಿಗೆ ಏನಾದರೂ ಮಾತಾಡಿದರೆ ಆ ಹುಡುಗಿಗೆ ನಾನು ನಿಜವಾಗ್ಲೂ ಅಲ್ಲೇ ಹೇಳಿ ಬರ್ತಿದ್ದೆ. ಸುಮ್ಮನೆ ಬಂದಿದ್ದೀನಿ. ಯಾಕಂದರೆ ಹುಡುಗಿದು ತುಂಬ ಬಾಯಿ ಅಂದರೆ ತುಂಬ ಬಾಯಿ. ಆ ಹುಡುಗಿಗೆ ಕಷ್ಟ ಸುಖ ಏನೂ ಗೊತ್ತಿಲ್ಲ. ಅವರು ಕಷ್ಟ ಸುಖ ನೋಡಿ ಬೆಳೆದಿರೋರಲ್ಲ. ಅವ್ರಿಗೆಲ್ಲ ಸುಖವಾಗಿ ಒಂಥರ ಬೆಳೆದಿರೋರು. ಅತ್ತೆ ಮನೆಯಲ್ಲಿ ಗಂಡನ ಮನೆಯಲ್ಲಿ ಅಲ್ಲೆಲ್ಲ ಈಜು ಬಂದಿದ್ದರೆ ಅವ್ರಿಗೆ ಗೊತ್ತಾಗಿರೋದು ನೋವೇನು ಕಷ್ಟ ಏನು ಅಂತ. ಬಟ್ ಅವ್ರಿಗೆ ಅವೆಲ್ಲ ಗೊತ್ತಿಲ್ವಲ್ಲ, ಹಂಗಾಗಿ ಆ ಹುಡುಗಿ ಅಷ್ಟು ಮಾತಾಡುತ್ತಂತೆ. ನನ್ನ ಎದುರಿಗೆ ಅಲ್ಲೇ ನಿಂತಿತ್ತು, ಮಾತಾಡಲಿಲ್ಲ. ನಾನು ಈ ಕಡೆ ಬಂದಮೇಲೆ ಅಡ್ವಾನ್ಸ್ ಇಸ್ಕೊಂಬಾರಪ್ಪ ಅಂತ ಹೇಳ್ಬಿಟ್ಟು ಈ ಕಡೆ ಬಂದಮೇಲೆ ನನ್ನ ಮಗನ ಮುಂದೆ ಆ ಥರ ಮಾತಾಡುತ್ತಂತೆ. ನಿಜವಾಗ್ಲೂ ಯಾರೋ ಕೇಳಿಸ್ಕೊಂಡವ್ರು ಹೇಳಿದ್ರು ನನಗಿಷ್ಟು ಒಂದು ಬೇಜಾರಾಯಿತು ಅಂದರೆ, ಬಾಯಿ ಮಾಡುತ್ತೆ ನಿಮ್ಮಮ್ಮ ಅಂತ ಅಂದರೆ ಅಲ್ಲಿಗೆ ಏನರ್ಥ? ಬಾಯಿ ಮಾಡಿಬಿಟ್ಟು ಯಾರ್ದನ್ನೇನೋ ಬಳ್ಕೊಂಡು ತಿಂದಿರ್ತೀವ ನಾವು ತಿಂಗಳು ಬಾಡಿಗೆ ಕೊಟ್ಟಿರ್ತೀವಿ ತಾನೇ. ಬಾಯಿ ಮಾಡಿಬಿಟ್ಟು ಯಾರ್ದನ್ನ ಏನು ಆಸ್ತಿ ಹೊತ್ತು ತಗೊಂಡಿರ್ತೀವ? ಅವ್ರ ಮನೆ ಕೊಟ್ಟಿರ್ಬೋದು, ಆದರೆ ನಾವು ಬಾಡಿಗೆ ಕಟ್ತೀವಲ್ವ. ಅವ್ರು ಕೇಳಿದಷ್ಟು ಬಾಡಿಗೆ ಕೊಡ್ತೀವಿ, ಅಡ್ವಾನ್ಸ್ ಕೊಡ್ತೀವಿ ಅಲ್ವಾ. ನಾವೇನು ಪುಕ್ಸಟ್ಟೆ ಇರ್ತೀವ? ಯಾರೋ ಅಷ್ಟೇ ಬಾಡಿಗೆಗಿರೋರು, ಯಾರೂ ಪುಕ್ಸಟ್ಟೆ ಇರೋಲ್ಲ. ನಮ್ಗೆ ಉಣ್ಣೋಕ್ಕಿರೋ ಊಟ ಮಾಡೋಕ್ಕಿರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೂ ತಿಂಗಳ ಬಾಡಿಗೆ ಇಟ್ಬಿಡ್ತೀವಿ ಅಲ್ಲಿ. ಸುಮಾರು ಜನ ಈ ಥರ ನೋವನ್ನು ಅನುಭವಿಸಿ ಬಂದಿರೋ ತುಂಬ ಜನ ಅವರೇ. ನನಗೆ ಇವತ್ತು ಗೊತ್ತಾಯಿತು ಅವರು ಬುದ್ಧಿ ಯಾವ ಥರ ಐತೆ ಅಂದ್ರೆ, ಆ ಯಮ್ಮನಿಗೆ ನಿಜವಾಗ್ಲೂ ಒಳಗಳಿಂದ ಕುಕ್ಕರ್ಸ್ಕೊಂಡು ಬರ್ತಾಯಿತ್ತು ಹೊಟ್ಟೆ ಉರಿ. ನಾನು ಆ ಯಮ್ಮನ ಆಕ್ಷನ್ನಲ್ಲೇ ಕಂಡ್ಕೊಂಬಿಟ್ಟೆ, ಆ ಯಮ್ಮನ ಬಾಯಲ್ಲೇ ನಾನು ಕಂಡ್ಕೊಂಬಿಟ್ಟೆ. ಇವತ್ತು ಅಷ್ಟು ಹೊಟ್ಟೆ ಉರಿ ಆ ಯಮ್ಮನಿಗೆ. ಮೇನ್ ಬಂದಿದ್ದು ನಾನು ಖಾಲಿ ಮಾಡಿದ್ದೆ ಹೊಟ್ಟೆ ಉರಿ. ನಿಜವಾಗ್ಲೂ ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ